ಕನಕಪುರ ಜನ ಈ ಕೋಟೆ ಇಡ್ಲಿ ತಿನ್ನಕಂತಾನೆ ಸಂಡೆ ಕ್ಯೂ ನಿಂತಿರ್ತಾರೆ. ಚೆನ್ನಾಗಿ ಹೇಳ್ದ, ಮರ್ಯಾದೆ ಬೇಡವಾ ನಮ್ಗೂ, ನಿನ್ಗಾದ್ರೂ ಬೇಡವಾ? ಇಲ್ಲಿ ಇಡ್ಲಿ ತಿನ್ಬೇಕು ಅಂದ್ರೆ ತಾಳ್ಮೆ ಇದ್ದವ್ರು ಅಷ್ಟೇ ಬರ್ಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ KF42 ಟ್ರಾವೆಲ್ ಅಂಡ್ ಫುಡೀಸ್. ನಮ್ಮ ಕನಕಪುರದಲ್ಲಿ ಫೇಮಸ್ ಆಗಿರುವಂತ ಕೋಟೆ ಇಡ್ಲಿ ಮನೆಗೆ ನಾವು ಬಂದಿದ್ದೀವಿ. ನೋಡೋಣ, ಫುಲ್ ಜನ ಸಾಗರ ಇವತ್ತು, ಯಾಕಂದ್ರೆ ಸಂಡೇ ಅಲ್ವಾ. ಇಲ್ಲಿ ಇಡ್ಲಿ ತಿನ್ಬೇಕು ಅಂದ್ರೆ ತಾಳ್ಮೆ ಇದ್ದವ್ರು ಅಷ್ಟೇ ಬರ್ಬೇಕು. ಅದಾದ್ಮೇಲೆ ಕನಕಪುರದಲ್ಲಿ ಎಲ್ಲ ಬಿರಿಯಾನಿಗೆ ಹೋದ್ರೆ ಇಲ್ಲಿ ಇಡ್ಲಿ ತಿನ್ನಕ್ಕೆ ಅಂತಾನೆ ಜನ ಬರ್ತಾರೆ. ನೋಡೋಣ ಬನ್ನಿ ಹೇಗಿರುತ್ತೆ ಇಡ್ಲಿ ತಿನ್ಬಿಟ್ಟು ಹೇಳ್ತೀವಿ. ಹಾಗೇನೆ ಓನರ್ನ ಮಾತಾಡ್ಸ್ಕೊಂಡು ಬರೋಣ. ಚೆನ್ನಾಗಿ ಹೇಳ್ದ, ಮರ್ಯಾದೆ ಬೇಡವಾ ನಮ್ಗೂ, ನಿನ್ಗಾದ್ರೂ ಬೇಡವಾ? ಕರ್ಸ್ಕೊಡಕ್ ಬರ್ತೀಯಲ್ಲ, ಸ್ವಲ್ಪ ಮರ್ಯಾದೆ ಕೊಡಲ್ಲ ಅಂತ ಮಾಡ್ಬಾರ್ದು. ನಾವೇನ್ ಮಾಡ್ಬಿಟ್ಟಿದೀವ? ತಿನ್ನಿ, ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿಂಗೆ ಜನ್ಮಕ್ಕೆ ಹೋಗೋ ತಿನ್ಕೊಬಿಡ್ತೀನಿ ನಾನು. ಯಾಕೆ ಅವಸರ ಬೀಳ್ತೀಯ? ಸುಡ್ತಾ ಕೂತಾ ಇದೆ, ನೋಡಿದೆ ಎಷ್ಟು ಹೊಗೆ ಹೆಂಗ್ ಹೋಯ್ತಾ ಇದೆ. ಬಿಸಿ ಬಿಸಿ ಇಡ್ಲಿ, ಕೆಂಪು ಚಟ್ನಿ, ಇಡ್ಲಿ ಮಾತ್ರ ಹೂವು ಐತೆ. ಆ ಕೆಂಪು ಚಟ್ನಿಗೆ ಖಾರಕ್ಕೂ ಸಖತ್ತಾಗೈತೆ. ಈಗಿರೋ ವೆದರ್ಗೂ ಸೂಪರ್ ಆಗೈತೆ ನೋಡಿ. ಹಿಂಗೆ ಮೆತ್ಕೆ ಹೂವು ಇದ್ದಂಗೆ ಐತೆ ಇಡ್ಲಿ. ನಮ್ಮ ಕನಕಪುರ ಜನ ಈ ಕೋಟೆ ಇಡ್ಲಿ ತಿನ್ನಕಂತಾನೆ ಸಂಡೆ ಕ್ಯೂ ನಿಂತಿರ್ತಾರೆ. ಸಖತ್ತಾಗೈತೆ ನೋಡಿ, ನೀವು ಒಂದ್ಸಲ ಬಂದು ತಿನ್ನಿ. ಹಳೇ ಕಾಲದ್ದು, ನಾವು ಸ್ಕೂಲ್ ಟೈಮಲ್ಲಿ ಇದ್ದಾಗ ತಿಂತಾಯಿದ್ದೋ. ಶನಿವಾರ ಬಂದರೆ 2 ಇಡ್ಲಿಗೆ 5 ರೂಪಾಯಿ ಕೊಡ್ತಾಯಿದ್ದೋ. ಇವಾಗ ನೋಡಿ 4 ಇಡ್ಲಿಗೆ 20 ರೂಪಾಯಿ ಆಗೈತೆ. ನೋಡಿ, ನೀವು ಒಂದ್ಸಲ ಬಂದು ಟ್ರೈ ಮಾಡಿ, ಸಖತ್ತಾಗೈತೆ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಡಿಯೋ ಜಾಸ್ತಿ ವೈರಲ್ ಆಗಿ ನಮ್ಮ ಕೋಟೆ ಕನಕಪುರದಲ್ಲಿರುವಂಥ ಕೋಟೆ ಇಡ್ಲಿ ಮನೆಗೆ ಸುಮಾರು ಎಲ್ಲ ರೈಡರ್ಸ್, ಬೈಕ್ ರೈಡರ್ಸು ಬೆಂಗಳೂರಿನಿಂದ ಎಲ್ಲರೂ ಮೈಸೂರು ಕಡೆ ಹೋಗುವಾಗ ಜಾಸ್ತಿ ಜನ ಬಂದು ಇಲ್ಲಿ ವೆಯ್ಟ್ ಮಾಡಿ ತಿನ್ಕೊಂಡು ಹೋಗ್ತಾರೆ. ಅಷ್ಟು ಫೇಮಸ್ ಆಗಿದೆ ಇಲ್ಲಿ ಕೋಟೆ ಇಡ್ಲಿ. ಅಂದರೆ ಔಟ್ಸೈಡರೇ ಜಾಸ್ತಿ ಬರೋದು ಸಂಡೇ. ನಮ್ಮ ಕನಕಪುರದವರೇನು ಯಾವಾಗೂ ತಿಂತಾಯಿರ್ತಾರೆ ವೀಕೆಂಡಲ್ಲಿ, ಅದಾದ್ಮೇಲೆ ವೀಕ್ ಡೇಸಲ್ಲೂ. ಅಂದರೆ ಸಂಡೇ ಅಂದರೆ ಔಟ್ಸೈಡರೇ ಜಾಸ್ತಿ ಬರೋದು. ಮತ್ತು ಟೈಮಿಂಗ್ಸು ಅಷ್ಟೇ, ಬೆಳಗ್ಗೆ 7 ಗಂಟೆಯಿಂದ ಒಂದು 11:30, 11 ಗಂಟೆಗೆ ಕ್ಲೋಸ್ ಆಗೋಯ್ತದೆ ಸಂಡೇ. ಮಾಮೂಲಿ ನಾರ್ಮಲ್ ಡೇಸಲ್ಲಾದರೆ 12 ಗಂಟೆ ಲಾಸ್ಟು. ಇಲ್ಲಿ ಇಡ್ಲಿನ ಅಂದರೆ ಸೌದೆ ಒಲೆಯಲ್ಲೇ ಮಾಡೋದು, ಯಾವುದೇ ಗ್ಯಾಸ್ನ ಯೂಸ್ ಮಾಡಲ್ಲ. ಆಗಿಂದನೂ ಅಷ್ಟೇ, ಅವ್ರು ಮಾಡ್ಕೊಂಡು ಸ್ಟಾರ್ಟ್ ಮಾಡಿದಾಗಿಂದನೂ ಅಷ್ಟೇ ಸೌದೆಯಿಂದನೇ ಇಡ್ಲಿ ಮಾಡೋದು. ನೋಡಿ ಬೇಕಾದ್ರೆ ಹಿಂದೆಗಡೆ ಎಷ್ಟು ಲಾಟ್ ಸೌದೆ ಹಾಕಿದ್ದಾರೆ ನೋಡಿ. ನಮ್ಮ ಕ್ಯಾಮ್ರಾಮನ್ ಅವರು ತೋರಿಸ್ತಾರೆ ನೋಡಿ. ಬರೀ ಇಂಥದೆಯಾ?
72 ಬಿಫೋರ್ 72 ನಾನೊಂದು 16 ವರ್ಷದಿಂದನೂ ಮುದುಕ ಆಗೋಗಿದ್ದೀನಿ. ಇಲ್ಲಿ ಎಷ್ಟು ದಿವಸ ಮಾಡ್ತೀನೋ ಗೊತ್ತಿಲ್ಲ. ವಯಸ್ಸಾಯಿತು. ಇವರೇ ಜಗಳ ಮಾಡಿದಾಗ ಮಾತಾಡ್ಬೇಕು. ಅವಾಗಿಂದನೂ ಸೌದೆಲೆ, ಅವಾಗಿಂದನೂ 72 ಇಂದನೂ ಸೌದೆಲೆ ಮಾಡಿದ್ವಿ. ಸ್ಟಾರ್ಟಿಂಗ್ ಎಷ್ಟಿತ್ತು? ಅವಾಗ 1 ರೂಪಾಯಿಗೆ 10 ಇಡ್ಲಿ. ಅವಾಗ 1 ರೂಪಾಯಿಗೆ 10 ಇಡ್ಲಿ. ಇವಾಗ 20 ರೂಪಾಯಿಗೆ 5 ಇಡ್ಲಿ ಕೊಡ್ತಾ ಇದ್ವಿ. ಅವಾಗ 1 ರೂಪಾಯಿಗೆ 10 ಇಡ್ಲಿ ಅವಾಗ ಕೊಡ್ತಾ ಇದ್ವಿ. ಇರೋವರೆಗೂ ಮಾಡ್ಕೊಂಡು ಹೋಯ್ತಾ ಇದು ಎಷ್ಟು ಶಕ್ತಿ ಇರೋ ತನಕ ಮಾಡ್ತೀನಿ, ಶಕ್ತಿ ಇರೋ ತನಕ ಮಾಡ್ತೀನಿ ಅಷ್ಟೇ. 70 ರನ್ನಿಂಗು 70. ಇವಾಗ ಎಲ್ಲಿ ಬರ್ತದೆ ಶಕ್ತಿ ನೋಡೋಣ. ಶಕ್ತಿ ಇರೋ ತನಕ ಮಾಡ್ತೀನಿ, ಹಂಗೆ ಮಾಡ್ತೀನಿ. ಸರಿ. ಟೈಮಿಂಗ್ಸ್ ಎಲ್ಲ ಹೆಂಗೆ? ಭಾನುವಾರ ಮಾಮೂಲಿ ಟೈಮಿಂಗ್ಸ್ 6:30 ಎವ್ರಿ ಡೇ. 6:30ಗೆ ಶುರು ಮಾಡಿ ಮಧ್ಯಾಹ್ನ 12:30 ಮ್ಯಾಕ್ಸಿಮಮ್ 12:30 1 ಗಂಟೆ ಒಳಗಡೆ ಕ್ಲೋಸ್ ಮಾಡ್ತೀವಿ. ಒಟ್ಟಿನಲ್ಲಿ ಜನ ಜಾಸ್ತಿ ಇದ್ದಂಗೆ ಆಮೇಲೆ ಇಡ್ಲಿ ಪಾರ್ಸಲ್ ಜಾಸ್ತಿ ಆಗ್ಬಿಡುತ್ತೆ. ಅವಾಗ 11 ಗಂಟೆಗೆ ಮುಗಿದೋಗ್ಬಿಡುತ್ತೆ. ಒಂದೊಂದು ಟಾರ್ಗೆಟ್ 12 ಗಂಟೆ 12:30 ಮಾಡ್ತೀವಿ. ಒಂದೊಂದು ದಿನ 11 ಗಂಟೆಗೆ ಆಗ್ಬಿಡುತ್ತೆ, 11:30. ಚೆನ್ನಾಗಿ ಮಾಡ್ಕೊ ಹೋಯ್ತಾ ಇದೀರಿ. ಅಲ್ಲಿ ಬರ್ತೀರಾ? ಏನೋ ವಿಡಿಯೋ ಮಾಡಿ ಬಂದಿದ್ದೀರಾ? ಇಲ್ಲ ಪ್ಲೀಸ್, ಪರವಾಗಿಲ್ಲ ಪರವಾಗಿಲ್ಲ ಹೋಗಿ ಬಿಡೈತಿ. ಅಯ್ಯೋ ಹೋಗಿ ಸರ್, ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಸೌದೆ ಸಿಗಬೇಕು ಕೊಡ್ಲಿ. ಕನಕಪುರಕ್ಕೆ ನಂಬರ್ 1 ಕೋಟೆ ಇಡ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.